ಈ ದಿನದ ವಿಡಿಯೋನಲ್ಲಿ ಬಾನು ಮುಷ್ತಾಕ್ ರವರು ಬರೆದಿರುವಂತಹ ಎದೆಯ ಹಣತೆ ಕಥೆಯನ್ನು ಓದೋಣ. ಅರೆ ತೆರೆದಿದ್ದ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರೂನ್ ಒಳಗೆ ಕಾಲಿಟ್ಟಳೋ ಇಲ್ಲವೋ, ಹಜಾರದಲ್ಲಿದ್ದ ದಿವಾನ್ ಕಾಟ್ನ ಮೇಲೆ ಅಡ್ಡಾಗಿದ್ದ ಅವಳ ತಂದೆ ಅವರೊಡನೆ ಯಾವುದೇ ವಿಷಯವನ್ನು ಮೆಲುದನಿಯಲ್ಲಿ ಮಾತನಾಡುತ್ತಿದ್ದ ದೊಡ್ಡಣ್ಣ ಇಬ್ಬರೂ ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು. ಒಳಗಿನಿಂದ ಓಡಿ ಬಂದ ಎರಡನೇ ಅಣ್ಣ ಅಮಾನ್ನ ಮಗಳು ರಾಬಿಯಾ ಮೆಹರೂನ್ ಪುಪ್ಪು ಅಂದರೆ ಅತ್ತೆ ಬಂದರು ಎಂಬ ಕೂಗು ಹಾಕಿದ್ದೇ ತಡ. ತನ್ನ ಕೋಣೆಯಲ್ಲಿದ್ದ ಅಮಾನ್ ಶೇವ್ ಮಾಡಲು ಸಾಬೂನಿನ ನೊರ ಹಚ್ಚಿದ್ದ ಗಲ್ಲದೊಡನೆ ಕೈಯಲ್ಲಿ ಬ್ರಷ್ ಹಿಡಿದಿದ್ದಂತೆಯೇ ಹಜಾರಕ್ಕೆ ಬಂದು ನಂಬಲಾರದವನಂತೆ ನೋಡತೊಡಗಿದ. ತಮ್ಮ ಕೋಣೆಯಲ್ಲಿ ಮಕ್ಕಳಿಗೆ ರಾಗವಾಗಿ ಕುರಾನ್ ಹೇಳಿಕೊಡುತ್ತಿದ್ದ ಅವಳ ದೊಡ್ಡ ಅತ್ತಿಗೆ ತಲೆಯ ಮೇಲಿನ ಸೆರಗು ಜಾರುತ್ತಿರುವುದರ ಪರಿವೆಯೂ ಇಲ್ಲದೆ ಹಜಾರಕ್ಕೆ ಬಂದು ನಿಂತು ದಿಟ್ಟಿಸತೊಡಗಿದಳು. ಕೃಶವಾದ ಕೈಗಳ ಅವಳ ತಾಯಿ ತಶ್ಬೀಹ್ ಜಪಮಾಲೆ ಹಿಡಿದಿದ್ದಂತೆಯೇ ಬಂದು ನಿಂತು ನಿಜವೇ ಇದು ನಿಜವೇ ಎನ್ನುವಂತೆ ದೃಷ್ಟಿ ಹಾಯಿಸಿ ಗರಬಡಿದವಳಂತೆ ನಿಂತಳು. ತವದ ಮೇಲಿನ ಚಪಾತಿ ಸುಟ್ಟು ಕರಕಲಾಗುತ್ತಿರುವ ಪರಿವೆಯೂ ಇಲ್ಲದೆ ಹಜಾರದ ಬಾಗಿಲಿನ ಹಿಂಬದಿಯಿಂದ ಅವಳ ತಂಗಿಯರಿಬ್ಬರು ರೆಹಾನಾ ಮತ್ತು ಸಬೀಹಾ ಇಣುಕುತ್ತಿದ್ದರು. ಸದ್ಯ ತಮ್ಮ ಅಲ್ತಾಫ್ ಮನೆಯಲ್ಲಿರಲಿಲ್ಲ. ಒಟ್ಟಿನಲ್ಲಿ ಆ ಕ್ಷಣದಲ್ಲಿ ಇಡೀ ಮನೆಯೇ ಸ್ತಬ್ಧವಾಗಿ ಬಿಟ್ಟಿತ್ತು. ಅಚೇತನವಾದ ಆ ಮನೆ ಅವಳಿಗೆ ಅಪರಿಚಿತವೆನಿಸತೊಡಗಿತು. 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿದ ತಾಯಿ ಬಂದೆಯಾ ಬಾ ಮಗಳೇ ಅನ್ನಲಿಲ್ಲ. ತನ್ನ ಹರವಾದ ಎದೆಯ ಮೇಲೆ ಕುಣಿದು ಕುಪ್ಪಳಿಸುತ್ತಿದ್ದ ಬಾಲೆಯಿಂದ ಮುದಗೊಳ್ಳುತ್ತಿದ್ದ ತಂದೆ ಕಿರುನಗೆ ಬೀರಲಿಲ್ಲ. ಯಾವಾಗಲೂ ಮೈದಡವಿ ನನ್ನ ಪರಿ ಗಂಧರ್ವ ಕನ್ಯೆ ಎಂದು ಬೀಗುತ್ತಿದ್ದ ದೊಡ್ಡಣ್ಣನಾಗಲಿ, ಅವಳನ್ನು ಕಾಲೇಜಿಗೆ ಕಳಿಸಲೇಬೇಕೆಂದು ಹಠ ಹಿಡಿದಿದ್ದ ಅಮಾನ್ ಆಗಲಿ ಅವಳನ್ನು ಸ್ವಾಗತಿಸಲಿಲ್ಲ. ಅವರ ಹೆಂಡತಿಯರಿಬ್ಬರೂ ಬೇರೆ ಗ್ರಹದ ವಿಲಕ್ಷಣ ಜೀವಿಯನ್ನು ನೋಡುವಂತೆ ಅವಳನ್ನು ನಿಟ್ಟಿಸುತ್ತಿದ್ದರು. ಮೆಹರ್ರಳ ಹೃದಯ ಕುಸಿಯಿತು. ಕಂಕುಳಲ್ಲಿದ್ದ 9 ತಿಂಗಳ ಮುದ್ದಾದ ಹೆಣ್ಣು ಕೂಸು ಕಿಟ್ಟನೆ ಕಿರಿಚಿದಾಗಲೇ ಎಲ್ಲರೂ ಎಚ್ಚರಗೊಂಡದ್ದು. ದೊಡ್ಡಣ್ಣ ದೊಡ್ಡ ಗಂಟಲಿನಲ್ಲಿಯೇ ಕೇಳಿದ, ಇನಾಯತ್ ಎಲ್ಲಿ? ಅವಳು ತಲೆ ತಗ್ಗಿಸಿ ಅಪರಾಧಿಯಂತೆ ನುಡಿದಳು, ಅವರು ಊರಲ್ಲಿಲ್ಲ. ಮತ್ತೆ ಯಾರ ಜೊತೆ ಬಂದೆ? ನಾನೊಬ್ಬಳೇ. ಒಬ್ಬಳೇ? ಸುತ್ತಲಿಂದ ಹೊರಟ ಉದ್ಗಾರಗಳು ಅವಳನ್ನು ವಿವಲಗೊಳಿಸಿದವು. ಇನ್ನೂ ಅವಳು ಹೊಸಿಲ ಬಳಿಯೇ ಇದ್ದಳು. ಫಾರೂಕ್ ಅವಳನ್ನು ಒಳಗೆ ಕರೆದುಕೊಂಡು ನಡಿ. ಹಿರಿಯಣ್ಣನ ಅಧಿಕಾರಯುತ ಆದೇಶ ಹೊರಟ ನಂತರ ಅವಳ ಭಾರವಾದ ಹೆಜ್ಜೆಗಳು ತಡವರಿಸುತ್ತಾ ಕೋಣೆಯತ್ತ ನಡೆದವು. ಒಳಕೋಣೆಯಲ್ಲಿ ನ್ಯಾಯಾಲಯವೇರ್ಪಟ್ಟಿತ್ತು. ಅವಳ ಕೂಸು ಕಿರಿಚತೊಡಗಿತು. ಬುರ್ಕಾ ಕೂಡ ತೆಗೆಯದೆ ಅದರ ನಿಕಾಬ್ ಅಂದರೆ ಮೇಲುವಸ್ತ್ರವನ್ನು ಮೇಲಕ್ಕೆ ಸರಿಸಿ ತಂದೆಯ ಮಂಚದ ಮೇಲೆ ಸ್ವಲ್ಪ ಓರೆಯಾಗಿ ಕುಳಿತು ಮಗುವಿನ ಬಾಯಿಗೆ ಮೊಲೆಯನ್ನಿತ್ತಳು. ಅವಳು ಮುಖ ತೊಳೆದಿರಲಿಲ್ಲ. ಮಗುವು ಹಾಲನ್ನು ಚೀಪಿದಂತೆ ಅವಳ ಹೊಟ್ಟೆಯಲ್ಲಿ ಉರಿಯಾಗುತ್ತಿತ್ತು. ರಾತ್ರಿಯೂ ಅವಳು ಊಟ ಮಾಡಿರಲಿಲ್ಲ. ಈ ಸಭೆ ಅವಳ ತಾಯಿಯೊಬ್ಬಳ ಹೊರತು ಇನ್ಯಾರೂ ಹೆಂಗಸರು ಬರುವಂತಿರಲಿಲ್ಲ. ಮೆಹರ್ ಮನೆಯಲ್ಲಿ ಹೇಳಿ ಬಂದೆಯಾ? ಇಲ್ಲ. ಯಾಕೆ ಹೇಳಿ ಬಂದಿಲ್ಲ? ನಮ್ಮ ಮರ್ಯಾದೆ ಕಳಿಬೇಕು ಅಂತ ಪೂರ್ತ ಮನಸ್ಸು ಮಾಡಿರೋ ಹಾಗಿದೆ ನೀನು. ಯಾರಿಗೆ ಹೇಳಿ ಬರಬೇಕಿತ್ತು? ಯಾರಿದ್ದಾರೆ ಅಲ್ಲಿ? ಅವರು ಮನೆಗೆ ಬಾರದ 1 ವಾರ ಆಯಿತು. ಇಂಥ ಕಡೆ ಹೋಗ್ತೀನಿ ಅಂತಾನೂ ಹೇಳಿ ಹೋಗಿಲ್ಲ. ನಿಮಗೆ ಕಾಗದ ಬರೆದಿದ್ದೇನಲ್ಲ, ನೀವು ನನ್ನನ್ನು ಸತ್ತೆಯೋ ಬದುಕಿದೆಯೋ ಅಂತ ಕೇಳಿಲ್ಲ. ನಿನ್ ಗಂಡ ಯಾವಳೋ ನರ್ಸಿನ ಹಿಂದೆ ಹೋಗಿದ್ದಾನೆ ಅಂತ ಬರೆದಿದ್ದೆಯಲ್ಲ, ಅದನ್ನು ನಂಬಬೇಕೇನೋ ನಾವು? ನಂಬಿಕೆ ಬರದೇ ಇದ್ದರೆ ಬಂದು ವಿಚಾರಿಸಬೇಕಿತ್ತು. ಕಂಡವರಿದ್ದಾರೆ ಅವಳ ಸಹವಾಸದಲ್ಲಿ. ಅವರು ಇದ್ದಿದ್ದನ್ನು ಕಂಡೇನು ಮಾಡಬೇಕಾಗಿದೆ? ಅವನನ್ನು ನಾವು ಹಿಡಿದು ಕೇಳಿದ್ದೆ ಅಂತಿಟ್ಕೋ. ಹೌದು, ನಿಜ ಅಂತಾನೆ. ನಾವೇನು ಮಾಡೋ ಹಾಗಿದ್ದೀವಿ? ಮಸೀದಿಗೆ ಅರ್ಜಿ ಕೊಡೋಣ್ವೇ? ತಪ್ಪಾಗಿದೆ. ಅವಳನ್ನೇ ಮುಸ್ಲಿಮಳನ್ನಾಗಿ ಮಾಡಿಕೊಂಡು ನಿಕಾ ಮಾಡ್ಕೋತೀನಿ ಅಂತಾರೆ. ಅಲ್ಲಿಗೆ ಒಬ್ಳು ಪರ್ಮನೆಂಟಾಗಿ ಸವತಿ ಆಗ್ತಾಳೆ ನಿಂಗೆ.
ಇನ್ನೂ ಜೋರು ಮಾಡಿದ್ವಿ ಅಂತಿಟ್ಕೋ. ಈ ಮಹರುನ್ ಅನ್ನೋ ಹೆಂಗಸು ನನಗೆ ಬೇಕಿಲ್ಲ, ತಲಾಕ್ ಕೊಡ್ತೇನೆ ಅಂತಾನೆ. ನಾವೇನು ಮಾಡೋ ಹಾಗಿದ್ದೀವಿ? ಇಷ್ಟು ಹೊತ್ತಿಗಾಗಲೇ ಅವಳು ಬಿಕ್ಕಳಿಸತೊಡಗಿದಳು. ಮಗುವನ್ನು ಇನ್ನೊಂದು ಕಡೆ ಬದಲಾಯಿಸಿ ಹಾಲು ಕುಡಿಸುತ್ತಾ ಬುರ್ಕಾದೊಳಗಿಂದ ಸೀರೆಯ ಸೆರಗನ್ನು ಹೊರಗೆಳೆದು ಕಣ್ಣು ಮೂಗು ಒರೆಸಿಕೊಳ್ಳತೊಡಗಿದಳು. ಕ್ಷಣಕಾಲ ನೀರವ. ಹಾಗಾದರೆ ನೀವೇನೂ ಮಾಡೋ ಸ್ಥಿತಿಯಲ್ಲಿಲ್ಲ ಅಲ್ವಾ? ಯಾರೊಬ್ಬರೂ ಮಾತನಾಡಲಿಲ್ಲ. ಅವಳೇ ಮುಂದುವರಿಸಿದಳು. ಮದುವೆ ಬೇಡ ಅಂತ ನಿಮ್ಮೆಲ್ಲರ ಕಾಲ್ ಕಟ್ಕೊಂಡೆ, ಕೇಳಿದ್ರಾ? ಬುರ್ಕಾ ಹಾಕಿಕೊಂಡೇ ಕಾಲೇಜಿಗೆ ಹೋಗ್ತೀನಿ, ಓದು ನಿಲ್ಲಿಸಬೇಡಿ ಅಂತ ಗೋಗರ್ದೆ. ನನ್ನ ಮಾತು ಕೇಳಲಿಲ್ಲ ನೀವು. ನನ್ನ ಜೊತೆಯೋರು ಇನ್ನೂ ಮದುವೆಯಾಗಿಲ್ಲ, ನಾನು ಮುದುಕಿಯಾದೆ. ಸಾಲಾಗಿ 5 ಮಕ್ಕಳು ಹೊರೆಯಾಗಿ ನನ್ನ ಮೇಲೆ ಕೂತಿವೆ. ಅವರಪ್ಪ ಅಲೀತಿದ್ದಾರೆ. ನನಗೆ ಜೀವನವಿಲ್ಲ, ಬದುಕಿಲ್ಲ. ಇಂಥ ಹರಾಮ್ ಕೆಲಸ ಮಾಡ್ತಿರೋ ಗಂಡಸಿಗೆ ಹೀಗ್ಯಾಕೆ ಮಾಡ್ತಿದ್ದೀಯಾ ಅಂತ ಕೇಳೋಕೆ ಸಾಧ್ಯವಿಲ್ವಾ ನಿಮಗೆ? ಸಾಕು ಮೆಹರ್, ಸಾಕು. ಅವಳ ತಾಯಿ ಕಣ್ಣು ಮುಚ್ಚಿ ತಲೆ ಕೊಡವಿದಳು. ಹೌದಮ್ಮ, ನನಗೂ ಸಾಕಾಗಿದೆ. ಮೊದಮೊದಲು ಜನರು ಗುಸಗುಸ ಎಂದರು. ನಂತರ ಥಿಯೇಟರ್ನಲ್ಲಿ, ಹೋಟೆಲ್ಗಳಲ್ಲಿ ಅವರನ್ನು ನೋಡಿದವರು ಬಂದು ನನ್ನೆದುರಿಗೆ ಹೇಳಿದರು. ಆಮೇಲೆ ರಾಜಾರೋಷವಾಗಿ ಅವಳ ಮನೆಗೆ ಹೋಗೋಕೆ ಆರಂಭಿಸಿದರು. ಜನರೆಲ್ಲ ಸಾಕಷ್ಟು ಉಗಿದ ಮೇಲೆ ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಚೆಲ್ಲಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿದ್ದಾರೆ. ಈಗ 8 ದಿನಗಳಿಂದ ಅವಳ ಜೊತೆಯಲ್ಲೇ ಹಾಳಾಗಿ ಹೋಗಿದ್ದಾರೆ. ಎಷ್ಟು ದಿನ ಅಂತ ಸಹಿಸಲಿ? ಹೇಗೆ ಜೀವಿಸಲಿ? ಸಹನೆ ತಂದ್ಕೋ ಮಗಳೇ. ಪ್ರೀತಿಯಿಂದ ಅವನನ್ನು ಸರಿದಾರಿಗೆ ತರೋಕೆ ಪ್ರಯತ್ನ ಪಡಬೇಕು. ಅಮ್ಮ, ಈ ಮಾತುಗಳು ಬೇರೆ, ಬದುಕು ಬೇರೆ. ನನಗೂ ಮನಸ್ಸು ಅನ್ನೋದಿಲ್ವೇ? ಭಾವನೆಗಳಿಲ್ವೇ? ನನ್ನನ್ನು ತೊರೆದು ಯಾವಳೋ ಹಿಂದೆ ಅಲೆದ ಮನುಷ್ಯನನ್ನು ನಾನು ಗಂಡ ಅಂತ ಗೌರವಿಸೋಕೆ ಸಾಧ್ಯವಿಲ್ಲ. ಅವನ್ನ ನೋಡಿದರೆ ಸಾಕು ನನ್ನ ಮೈಯೆಲ್ಲ ಉರಿಯುತ್ತೆ. ಇನ್ನು ಪ್ರೀತಿಸೋ ಮಾತು ದೂರವೇ ಉಳಿತು. ತಲಾಕ್ ಅವರು ಕೊಡೋದಲ್ಲ, ನಾನೇ ತಗೋತೀನಿ. ನಾನಿನ್ನ ಆ ಮನೆಗೆ ಹೋಗೋದಿಲ್ಲ. ಮೆಹರ್, ಏನು ಮಾತಾಡ್ತಿದೀಯಾ? ನಿಂದು ಅತಿಯಾಯಿತು. ಏನೋ ಗಂಡಸು ಕೊಚ್ಚೆ ತುಳಿದಿದ್ದಾನೆ, ನೀರಿರೋ ಕಡೆ ತೊಳ್ಕೊಂಡು ಒಳಗೆ ಬರ್ತಾನೆ. ಅವನಿಗ್ಯಾವ ಕಳಂಕನೂ ಇಲ್ಲ. ಅವಳು ಉತ್ತರಿಸೋದಿಕ್ಕೆ ಮೊದಲೇ ಅಮಾನ್ ಅಸಹನೆಯಿಂದ ನುಡಿದ. ನಮ್ಮೆದುರಿಗೆ ಎಷ್ಟೊಂದು ಮಾತಾಡ್ತಿದ್ದಾಳೆ ನೋಡಿ. ಅವನೆದುರೋ ಹೀಗೆ ಬಾಯಿ ಮಾಡಿರಬೇಕು. ಅದಕ್ಕೆ ಅವನು ರೋಸಿ ಹೋಗಿರೋದು. ಸ್ವಲ್ಪ ತಡೆದು ಮೆಲುದನಿಯಲ್ಲಿ ಅವನೆಂದ, ಇನ್ನು ಈ ಎಲ್ಲವನ್ನೂ ಈ ಮನೆಯ ಸೊಸೆಯರು ಕಲಿತರೆ ಚೆನ್ನ. ಅವಳ ದುಃಖ ರೋಷವಾಗಿ ಮಾರ್ಪಟ್ಟು ವಿಷಾದದ ಭಾವ ತಾಳಿತು. ವಾದ ಚೆನ್ನಾಗಿ ಮಾಡ್ತೀಯಣ್ಣ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಾನೇ ಕೆಟ್ಟವಳು ನಿಜ. ನನ್ನ ಕೆಟ್ಟತನ ಏನು ಅಂತ ಈಗ ಗೊತ್ತಾಗಿದೆ. ಬುರ್ಕಾ ಬಿಟ್ಟು ಹೊರಗೆ ಬರಲಿಲ್ಲ. ಅವರು ಬುರ್ಕಾ ತೆಗೆದು ಹಾಕಿ ಹೊಕ್ಕಳ ಕೆಳಗೆ ಸೀರೆ ಉಟ್ಕೊಂಡು ಕೈಲಿ ಕೈ ಹಾಕ್ಕೊಂಡು ಮೇರಿ ಅಂಕ್ ಹೇಳಿದ್ರು. ನೀವು ನನ್ನನ್ನು ಮೊದಲಿನಿಂದ ಬುರ್ಕಾದಲ್ಲಿ ಮುಚ್ಚಿ ತಲೆ ಮೇಲಿನ ಸೆರಗು ಜಾರಿಸದ ಹಾಗೆ ಬೆಳೆಸಿದ್ದರಲ್ಲ. ನನಗೆ ಅದನ್ನು ತೆಗೆದ್ರೆ ಬೆತ್ತಲೆ ನಿಂತಂಗಾಗ್ತಿತ್ತು. ಅಲ್ಲಾನ ಭಯವನ್ನೂ ತುಂಬಿದ್ರಿ. ನಾನು ಹಾಗೆಲ್ಲ ಮಾಡಲು ಒಪ್ಪಿಲ್ಲ. ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋಳನ್ನ ಕಟ್ಕೊಂಡ್ರು. ಈಗ ನಿಮಗೆಲ್ಲ ಅವು ಬಿಟ್ಬಿಟ್ರೆ ನಿಮ್ಮೇಲೆ ನಾನು ಹೊರೆಯಾಗ್ತೀನಿ ಅಂತ ಭಯ. ಅದಕ್ಕೆ ಸಹಿಸ್ಕೋ ಅಂತೀರಾ. ನೀವು ಹೇಳೋದಕ್ಕೆ ಮೊದಲೇ ನನ್ನ ಶಕ್ತಿ ಮೀರಿ ಸಹಿಸ್ಕೊಂಡೆ. ಆದರೆ ಈಗ ಸಾಧ್ಯವಿಲ್ಲ. ಜೀವಂತ ನರಕದಲ್ಲಿ ಬೇಯೋಕ್ಕಿಂತ ಎಲ್ಲಾದರೂ ನನ್ನ ಮಕ್ಕಳ ಜೊತೆ ಕೂಲಿ ಮಾಡಿಕೊಂಡು ಹೊಟ್ಟೆ ಹೊರ್ಕೊಳ್ತೀನಿ. ನಿಮಗೆ ಭಾರವಾಗೋಲ್ಲ. ಮೆಹರ್, ಬಳ್ಳಿಗೆ ಕಾಯಿ ಭಾರನ? ವಿಚಿತ್ರವಾಗಿ ಮಾತಾಡಬೇಡ. ಅವಳ ತಾಯಿಯ ಪ್ರತಿಭಟನೆ. ದೊಡ್ಡಣ್ಣ ಗಂಭೀರ ಧ್ವನಿಯಲ್ಲಿ ಕೇಳಿದ. ಅಮ್ಮ, ಇವಳ ಒಳಗೆ ಕರ್ಕೊಂಡು ಹೋಗಿ ತಿಂಡಿ ಕೊಡು. ನಾವು ಇನ್ನೂ 10 ನಿಮಿಷದಲ್ಲಿ ಚಿಕ್ಕಮಗಳೂರಿಗೆ ಹೊರಡ್ತಿದ್ದೀವಿ. ಬಸ್ ಇದ್ದರೆ ಬಸ್ಸು, ಇಲ್ದಿದ್ರೆ ಟ್ಯಾಕ್ಸಿ ತರ್ತೀನಿ. ಇವಳು ಹೇಳಿದ ಹಾಗೆ ನಾವು ಕುಣಿಯೋಕ್ಕಾಗಲ್ಲ. ನಾನು ನಿಮ್ಮ ಮನೇಲಿ 1 ಹನಿ ನೀರು ಕುಡಿಯೋಲ್ಲ. ನಾನು ಚಿಕ್ಕಮಗಳೂರಿಗೂ ಹೋಗೋಲ್ಲ. ಮತ್ತೇನಾದರೂ ಜುಲುಮಿಯಿಂದ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ ನಾನು ಬೆಂಕಿ ಹಚ್ಕೊಂಡು ಸಾಯ್ತೀನಿ. ಅತಿಯಾಯಿತು ಮೆಹರ್. ಸಾಯೋರು ಯಾರೂ ಹೇಳ್ಕೊಂಡು ತಿರುಗಲ್ಲ. ವಂಶದ ಮರ್ಯಾದೆ ಪ್ರಜ್ಞೆ ಇದ್ದಿದ್ರೆ ನೀನು ಇಲ್ಲಿಗೆ ಬರೋ ಮೊದಲು ಅದನ್ನೇ ಮಾಡ್ತಿದ್ದೆ. ಯಾವ ಮನೆಗೆ ನಿನ್ನ ಡೋಲಿ ಅಂದರೆ ವಧುವನ್ನು ಹೊತ್ತೊಯ್ಯುವ ಪಲ್ಲಕ್ಕಿ ಹೋಯಿತೋ ಅದೇ ಮನೆಯಿಂದ ನಿನ್ನ ಡೋಲ ಅಂದರೆ ಶವವಾಹಕ ಹೊರಬರಬೇಕು. ಅದು ಮಾನವಂತ ಹೆಣ್ಣಿನ ಬದುಕು.
ಹೈಸ್ಕೂಲಲ್ಲಿರೋ ಮಗಳಿದ್ದಾಳೆ ನಿನಗೆ. ಮದುವೆಗೆ ಸಿದ್ಧವಾಗಿರೋ 2 ತಂಗಿಯರಿದ್ದಾರೆ. ನಿನ್ನ ಒಂದು ತಪ್ಪು ಹೆಜ್ಜೆಯಿಂದ ಅವರ ಭವಿಷ್ಯತ್ತಿಗೆ ತಡೆಯಾಗಬೇಕು ಅಂತೀಯಾ? ಮತ್ತೆ ನಿನ್ನ ಬಾಲಿಶ ಮಾತುಗಳನ್ನು ಕೇಳಿಕೊಂಡು ನಾವು ಅವನ ಜೊತೆ ಕಾದಾಡಬೇಕಂತೀಯಾ? ನಮಗೂ ಹೆಂಡಿರು ಮಕ್ಕಳಿದ್ದಾರೆ. ಹೋಗು, ಒಳಗೆ ತಿಂಡಿ ಮಾಡಿ ಬಾ. ಅಮಾನ್, ಓಡು, ಒಂದು ಟ್ಯಾಕ್ಸಿ ತೆಗೆದುಕೊಂಡು ಬಾ. ಮತ್ತೆ ನೀನು ಮೆಹರ್, ನಿನ್ನ ಮಕ್ಕಳೋ ಅಕ್ಕಪಕ್ಕದವರೋ ವಿಚಾರಿಸಿದರೆ ಆಸ್ಪತ್ರೆಗೋ ಮತ್ತೆಲ್ಲಿಗೋ ಮಗುವನ್ನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳು. ಎಷ್ಟು ಹೊತ್ತಿಗೆ ಹೊರಟೆ ಅಲ್ಲಿಂದ? ಅವಳು ಮಾತನಾಡಲಿಲ್ಲ. ಈಗ 9:30. ಅವಳು ಬಂದದ್ದು 9 ಗಂಟೆಗೆ. 3 ಗಂಟೆಗಳ ಪ್ರಯಾಣ. ಬೆಳಗ್ಗೆ 6 ಗಂಟೆಗೆ ಹೊರಟಿರಬಹುದು. ಅಮಾನ್ ನುಡಿದ. ನಾನು ಈಗಿಂದೀಗಲೇ ಹೊರಟ್ರೆ 12:30 ಒಳಗೆ ಅಲ್ಲಿರಬಹುದು. ಅವಳು ಕುಳಿತಲ್ಲಿಂದ ಕದಲಲಿಲ್ಲ. ಏನನ್ನೂ ತಿನ್ನಲಿಲ್ಲ. ಅವಳ ತಾಯಿ ತಂಗಿಯರು ಪರಿಪರಿಯಾಗಿ ಬೇಡಿದರು. ಒಂದು ಹನಿ ನೀರನ್ನು ಬಾಯ್ಗಿಡಲಿಲ್ಲ. ಟ್ಯಾಕ್ಸಿ ಬಂದೊಡನೆಯೇ ಯಾರೊಡನೆಯೂ ಮಾತನಾಡದೆ ಮಗುವನ್ನು ಎದೆಗವಚಿ ಅವಳು ಹೊರಗಡೆ ಇಟ್ಟಳು. ಅಣ್ಣಂದಿರೊಡನೆ ಹೊರಟಾಗ ಯಾರಿಂದಲೂ ಬೀಳ್ಕೊಡಲಿಲ್ಲ. ಮೆಟ್ಟಿಲಿಳಿಯುವಾಗ ಒಮ್ಮೆ ಹಿಂತಿರುಗಿ ತಾನು ಹುಟ್ಟಿ ಬೆಳೆದ ಮನೆಯನ್ನು ನೋಡಿ ಕಣ್ತುಂಬ ನೀರು ತುಂಬಿಕೊಂಡಳು. ಅವಳ ತಂದೆ ಕೆಮ್ಮುತ್ತಾ ಎದೆ ಹಿಡಿದುಕೊಂಡರು. ಕ್ಷಣದಲ್ಲಿ ಅವರಿಗೆ ತೇಲುಗಣ್ಣು ಮೇಲುಗಣ್ಣಾಯಿತು. ಅವಳ ತಾಯಿ ಪಿಕ್ಕುತ್ತಾ ಒಮ್ಮೆ ಮಗಳತ್ತ ನೋಡುತ್ತಾ ಇನ್ನೊಮ್ಮೆ ಗಂಡನನ್ನು ಮಲಗಿಸಿ ಗಾಳಿ ಹಾಕುತ್ತಾ ನೀರು ತಟ್ಟುತ್ತಾ ತನ್ನಲ್ಲಿ ತಾನೇ ಆರ್ತಳಾಗಿ ಬೇಡಿಕೊಳ್ಳುತ್ತಿದ್ದಳು. ದೇವರೇ, ನನ್ನ ಇಡೀ ಬದುಕಿನ ಯಾವುದಾದರೂ ಪುಣ್ಯವಿದ್ದರೆ ನನ್ನ ಮಗಳ ಬದುಕನ್ನು ನೇರಗೊಳಿಸು. ಅಮಾನ್ ಕಾರಿನ ಬಾಗಿಲನ್ನು ತೆರೆಯುತ್ತಾ ಒಳ ಹೋಗಿ ಕೂರುವಂತೆ ಮೆಹರ್ನಿಗೆ ಕಣ್ಣಿನಲ್ಲಿಯೇ ಆದೇಶ ನೀಡುತ್ತಾ ಕೆಳದನಿಯಲ್ಲಿ ತನ್ನಷ್ಟಕ್ಕೆ ತಾನೇ ಕೊಣಗಿಕೊಳ್ಳುತ್ತಿದ್ದ. ಅವಳ ಅನಿರೀಕ್ಷಿತ ಆಗಮನ ಅವನಿಗೆ ಒಂದಿನಿತೂ ಒಪ್ಪಿಗೆಯಾಗಿರಲಿಲ್ಲವೆಂಬುದು ಅವನ ಮುಖ ಭಾವದಿಂದಲೇ ಪ್ರಕಟವಾಗುತ್ತಿತ್ತು. ಮೆಹರ್ನನ್ನ ಚೈತನ್ಯವೆಲ್ಲವೂ ಸೋರಿ ಹೋಗಿತ್ತು. ಗಂಡನ ವರ್ತನೆಯಿಂದ ಬೇಸತ್ತಿದ್ದ ಅವಳಿಗೆ ತವರಿನ ಆಸರೆ ಸಿಗುವುದೆಂಬ ನಿರೀಕ್ಷೆ ಹುಸಿಯಾಗಿತ್ತು. ಅವಳ ಅಣ್ಣಂದಿರ ಮೇಲೆ ಅವಳಿಗಿದ್ದ ಅಭಿಮಾನವನ್ನು ಒಮ್ಮೊಮ್ಮೆ ಅವಳು ಹೊರಗೆಡವುತ್ತಿದ್ದಳು. ಅವಳ ಗಂಡ ಇನಾಯತ್ನ ಮೇಲೆ ಕೋಪಗೊಂಡಾಗ ಇಲ್ಲವೇ ನಗೆ ಚಾಟಿಕೆಯಲ್ಲಿ ಅವಳು ಆತನನ್ನು ಹೆದರಿಸುತ್ತಿದ್ದುದು ಉಂಟು. ಏನು ಅಂತ ತಿಳಿದಿದ್ದೀರಿ ನೀವು? ಶೇರ್ ಎ ಬಬ್ಬರ್, ಅಂದರೆ ಹೆಬ್ಬುಲಿಗಳಂತೆ ನಂತಿದ್ದಾರೆ ನನ್ನ ಅಣ್ಣಂದಿರು. ನೀವು ಹೀಗೆ ಆಡ್ತಿದ್ರೆ ನಿಮ್ಮನ್ನು ಅವರು ಒಂದಿನ ಕೊಚ್ಚಿ ಎಸಿತಾರೆ, ಹುಷಾರ್. ಅವಳ ಈ ಪ್ರತಾಪ ಹೀಗೆ ನೀರ್ಗುಳ್ಳೆಯಂತೆ ಕರಗಿ ಹೋದುದೂ ಅಲ್ಲದೆ ಅಣ್ಣ ಹೇಳಿದ್ದು ಅವಳ ಕಿವಿಗಳಲ್ಲಿ ಕುಯ್ ಗುಡುತ್ತಿತ್ತು. ವಂಶದ ಮರ್ಯಾದೆ ಉಳಿಸುವ ಪ್ರಜ್ಞೆ ಇದ್ದಿದ್ದಲ್ಲಿ ಬೆಂಕಿ ಹಚ್ಕೊಂಡು ಸಾಯಬೇಕಿತ್ತು, ಇಲ್ಲಿಗೆ ಬರಬಾರದಿತ್ತು. ಛೇ, ತನ್ನದು ಒಂದು ಬಾಳು. ಕಾರಿನಲ್ಲಿ ಕೂರುವಾಗಲಿ ಕುಳಿತ ಮೇಲಾಗಲಿ ಅವಳು ಒಮ್ಮೆಯೂ ತನ್ನ ತವರು ಮನೆಯತ್ತ ತಿರುಗಿ ನೋಡಲಿಲ್ಲ. ಕೊನೆಗೆ ಕಿಟಕಿಯಿಂದ ಇಣುಕುತ್ತಿದ್ದ ತಾಯಿಯನ್ನಾಗಲಿ ಪರದೆಯ ಹಿಂದಿನಿಂದ ಇಣುಕುತ್ತಿದ್ದ ತಂಗಿಯರನ್ನಾಗಲಿ. ಅತ್ತಿಗೆಯರಂತೂ ತಮ್ಮ ಕೆಲಸದಲ್ಲಿ ನಿರತರಾಗಿರಬಹುದು. ಮುಖದ ಮೇಲೆ ಬಿದ್ದಿದ್ದ ಬುರ್ಕಾದ ತೆರೆಯ ಹಿಂದಿನಿಂದ ಕಣ್ಣೀರ ಕೋಡೆಯೇ ಹರಿಯುತ್ತಿತ್ತು. ಬಿಕ್ಕಳಿಗೆಯನ್ನು ಮಾತ್ರ ಅವಳು ತುಟಿ ಕಚ್ಚಿ ಒಳಗೆ ನುಗ್ಗಿದಳು. ಕಾರು ವೇಗವಾಗಿ ಓಡುತ್ತಿತ್ತು. ಯಾರೊಬ್ಬರೂ ಮಾತನಾಡಲಿಲ್ಲ. ಅಮಾನ್ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ. ಡ್ರೈವರ್ ಮೊಹಲ್ಲಾದವನೇ, ಪರಿಚಿತ ಹುಡುಗ. ಆತನೆದುರು ಸಂಸಾರದ ಗುಟ್ಟನ್ನು ಹೊರಗೆಡುವುದೆಂತೂ ಮೌನ ಪಯಣ ಸಾಗಿತು. ಇಡೀ 16 ವರ್ಷಗಳ ಕಾಲ ಅವನ ಕಾಮ ಪ್ರೇಮ ತಾಟದ ದಾಳವಾಗಿದ್ದುದಕ್ಕೆ ಕೊನೆಗೆ ಅವನು ಅವಳ ಹೆಣ್ತನಕ್ಕೆ ಅವಮಾನ ಮಾಡಿದ್ದ. ಹೆಣದಂತೆ ಬಿದ್ಕೊಳ್ತೀಯಾ, ನಿನ್ನಿಂದ ಯಾವ ಸುಖ ಪಡ್ಕೊಂಡೆ ಎಂದು ತನ್ನನ್ನೇ ಪ್ರಶ್ನೆಗೆ ಒಡ್ಡಿದ್ದ. ಅವಳನ್ನು ಹೀಗೆಳೆದು ಅವಳ ಸ್ವಾಭಿಮಾನವನ್ನು ಛಿದ್ರಗೊಳಿಸಿದ್ದ. ಹೆಣ್ಣಾದವಳಿಗೆ ಎಲ್ಲಿಯ ಸ್ವಾಭಿಮಾನ? ಏನು ಕಡಿಮೆ ಮಾಡಿದ್ದೀನಿ ನಿನಗೆ? ಉಡಲು ಉಣ್ಣಲು ನನ್ನನ್ನು ಯಾರು ತಡೆಯುವವರು? ನನ್ನ ಸುಖಕ್ಕೆ ಬೇಕಾದವಳನ್ನು ಕಂಡ್ಕೊಂಡಿದ್ದೀನಿ ಎಂದಿದ್ದನವ. ಒಡ ಹುಟ್ಟಿದವರು ಅದೇ ಧ್ವನಿಯಲ್ಲಿ ಡೋಲಿ ಹೋದ ಮನೆಯಿಂದಲೇ ಢೋಲಾ ಹೋಗಬೇಕು, ಇಲ್ಯಾಕೆ ಬಂದೆ, ನಡಿಯಾಚೆ ಎಂದರು. ಮತ್ತೊಮ್ಮೆ ಕಣ್ಣೀರ ಮಹಾಪೂರ ಹರಿಯಿತು. ಇದೇ ಆಲೋಚನೆಗಳಲ್ಲಿ ಓಡುತ್ತಿದ್ದ. ಮರಗಿಡ ರಸ್ತೆ ಯಾವುದೂ ಕಂಡು ಬರಲಿಲ್ಲ. ಕಾರು ಒಮ್ಮೆಲೆ ನಿಂತಾಗ ಅವಳು ಅನಾಸಕ್ತಿಯಿಂದ ಕಣ್ಣು ಹಾಯಿಸಿದಾಗ ಅದೋ ಅವಳದೇ
ಎಂದು ಹೇಳುವ ಮನೆ. ಬಾಗಿಲಿನಲ್ಲಿ ಬಾಡಿದ್ದ ಮೊಗದ ಬಾಲೆಯೊಬ್ಬಳು ಒಮ್ಮೆಲೆ ಅವಳು ನೆಗೆದು ಕಾರಿನ ಬಳಿ ಬಂದು, ಅಮ್ಮಿ, ಕೊನೆಗೂ ಬಂದಿರಲ್ಲ, ನಾನಂತೂ ಹೆದರಿ ಹೋಗಿದ್ದೆ ಎಂದವಳೆ ಆಕೆಯ ಕೈಯಲ್ಲಿನ ಮಗುವನ್ನೆತ್ತಿ ಎದೆಗವಚಿಕೊಂಡು ಮನೆಯೊಳಗೆ ಓಡಿದಳು. ಮೆಹರುನ್ ನಿಧಾನವಾಗಿ ಅಡಿ ಇಡುತ್ತಾ ಮನೆಯೊಳಗೆ ಬಂದಳು. ಮನೆ ಬಿಕೋ ಅನ್ನುತ್ತಿತ್ತು. ಮಕ್ಕಳು ಶಾಲೆಗೆ ಹೋಗಿದ್ದರು. ತಾಯಿಯ ದುಃಖದ ತೀವ್ರತೆಯನ್ನು ಆಕೆಯೊಡನೆ ಅನುಭವಿಸುತ್ತಿದ್ದ ಹಿರಿಮಗಳು 16ರ ಎಳೆಯ ವಯಸ್ಸಿನ ಸಲ್ಮಾ ಅಂದು ಮನೆಗೆ ಹಿರಿಯವಳಾಗಿದ್ದಳು. ಶಾಲೆಗೂ ಹೋಗದೆ ತಮ್ಮಂದಿರನ್ನು ತಂಗಿಯರನ್ನು ಶಾಲೆಗೆ ಕಳಿಸಿ ತಾನು ಮಾತ್ರ ಒಮ್ಮೆಲೆ ಹೊರಟು ಹೋದ ತಾಯಿಯ ಆಗಮನವನ್ನು ಎದುರು ನೋಡುತ್ತಾ ಆತಂಕ ಪಡುತ್ತಿದ್ದವಳು ಜೊತೆಯಲ್ಲಿ ಮಾವಂದಿರನ್ನು ನೋಡಿ ಸಮಾಧಾನದ ನಿಟ್ಟುಸಿರನ್ನು ಹೊರಚೆಲ್ಲಿದಳು. ಮಾವಂದಿರನ್ನು ನೋಡಿಯೇ ಅವಳು ಚುರುಕಾದಳು. ಹೇಗೂ ಬಂದಿರುವವರು ತನ್ನ ಅಪ್ಪನಿಗೆ ಬುದ್ಧಿವಾದ ಹೇಳಿಯೇ ಹೇಳುತ್ತಾರೆ. ಆ ಹೆಂಗಸಿನ ಜುಟ್ಟು ಹಿಡಿದು ಹೊರಗೋಡಿಸಿ ತಂದೆಗೂ ತನ್ನಮ್ಮನಿಗೂ ರಾಜಿ ಮಾಡ್ತಾರೆ. ಮತ್ತೆ ಹಿಂದಿನಂತೆ ಈ ಮನೆ ನೆಮ್ಮದಿಯ ಬೀಡಾಗಬಹುದು. ಅವಳು ಚಿಗರೆಯಂತೆ ಓಡಾಡಿದಳು. ಮಾವಂದಿರಿಗೆ ತಿಂಡಿ ತಂದಿಟ್ಟಳು, ಟೀ ಕಾಸಿದಳು. ಕೋಣೆಯಲ್ಲಿ ಮಂಚದ ಮೇಲೆ ಬಿತ್ತುಕೊಂಡಿದ್ದ ತಾಯಿಯ ಕಣ್ಣೀರೊರೆಸಿ ಒಂದೊಂದೇ ತುತ್ತನ್ನು ಅವಳ ಬಾಯಿಗಿರಿಸಿ ಎಂಜಲು ತಟ್ಟೆಯನ್ನು ತೆಗೆದುಕೊಂಡು ಹೊರ ಬರುತ್ತಿದ್ದಂತೆಯೇ ಚಿರಪರಿಚಿತ ಧ್ವನಿಯೊಂದು ಕೇಳಿ ಬರಬೇಕೇ? ಅವಳು ಒಂದೇ ನೆಗೆತಕ್ಕೆ ಮೆಹರುನ್ ಬಳಿ ಓಡಿ ಬಂದಳು. ಅಮ್ಮಿ, ಅಮ್ಮಿ, ಅಬ್ಬಾ ಬಂದಿದ್ದಾರೆ. ಮೆಹರುನ್ನು ತನಗೆ ಆ ಮಾತು ಕೇಳಿಸಲೇ ಇಲ್ಲವೆಂಬಂತೆ ಹೊದಿಕೆಯೊಳಗೆ ಸೇರಿದ್ದವಳು ಮುದುಡಿಕೊಂಡು ಮಲಗಿದಳು. ಅವಳ ತಲೆಯ ನರಗಳು ಸಿಡಿಯುತ್ತಿದ್ದವು. ಹೊರಗೆ ಹಜಾರದಲ್ಲಿ ಸಲ್ಮಾ ಕಿವಿಗೊಟ್ಟು ಆಲಿಸಿದಳು. ಮಾತುಕತೆ, ನಗು, ಸಲಾಂ, ಪಯಾಮ್. ಅರೆ ಭಯ್ಯ, ಯಾವಾಗ ಬಂದಿರಿ? ಇನಾಯತ್ ಮೆಹರುನ್ನಳ ಕಂಡ ಆತ್ಮೀಯತೆಯಿಂದ ವಿಚಾರಿಸುತ್ತಿದ್ದ. ಈಗ ತಾನೇ ಬಂದಿದ್ದೀವಿ. ನೀವು ಹೇಗಿದ್ದೀರಿ? ಓಹೋ, ಚೆನ್ನಾಗಿದ್ದೀನಿ, ದೇವರ ದಯೆ, ತಮ್ಮೆಲ್ಲರ ದುವಾ ಅಂದರೆ ಆಶೀರ್ವಾದ. ಅಮ್ಮಾನ್ ಸ್ವರ. ಎಲ್ಲಿಂದ ಬರ್ತಾ ಇದ್ದೀರಾ ಇನಾಯತ್ ಭಾಯಿ? ಇಲ್ಲೇ ಹೀಗೆ ಇರ್ತಾವಲ್ಲ ವ್ಯವಹಾರಗಳು. ಎಷ್ಟೇ ಆದರೂ ಬೆಳಗೆದ್ದು ನಾವು ಮನೆಯಲ್ಲಿ ಕೂರೋಕ್ಕಾಗೋದಿಲ್ವಲ್ಲ. ಹೀ ಸಲ್ಮಾ, ಸಲ್ಮಾ, ಅಮ್ಮಿಯಲ್ಲಿ? ಇಲ್ಲಿ ನೋಡು, ಯಾರು ಬಂದಿದ್ದಾರೆ, ಬರಹೇಳು ಅಮ್ಮಿಯನ್ನು. ಒಳಗಡೆಯಿಂದ ಓ ಇಲ್ಲ, ಸೋ ಇಲ್ಲ. ಈಗ ಮಾತ್ರ ಇನಾಯತ್ ಎಚ್ಚರಗೊಂಡ. ಓ, ಇವಳೆಲ್ಲೋ ಮಗುವಿನ ಜೊತೆ ಒಳ ಸೇರಿಕೊಂಡಿರಬೇಕು, ಕರಿತೀನಿ ತಾಳಿ. ಅವನು ಒಳ ಬಂದು ಎದುರಿಗಿದ್ದ ಮಗಳನ್ನು ನೋಡಿ ಕೆಳದನಿಯಲ್ಲಿ ಕೇಳಿದ, ಇವರೆಲ್ಲ ಯಾವಾಗ ಬಂದರು? ನಿನ್ನ ಅಮ್ಮ ಎಲ್ಲಿ? ಸಂಶಯದ ಎಳೆಯೊಂದು ಅವನ ಮನದಲ್ಲಿ ಪುಟಿದೇಳುತ್ತಿತ್ತು. ಈಕೆಯೇ ಕಾಗದ ಬರೆದು ಅಣ್ಣಂದಿರನ್ನು ಕರೆಸಿಕೊಂಡಿರಬಹುದೇ? ಅವರಿಗೆ ಏನಾದರೂ ತಿಳಿದಿದೆಯೇ? ಅಂದ ಹಾಗೆ ಕಾರಿನಲ್ಲಿ ಅವರು ಏಕೆ ಬಂದರು? ಮಾವಂದಿರು ಈಗ ತಾನೇ ಬಂದರು. ಅಮ್ಮಿ ಇನ್ನೂ ಎದ್ದಿಲ್ಲ, ಮಲಗಿಯೇ ಇದ್ದಾರೆ. ಸಲ್ಮಾ ಬುದ್ಧಿವಂತಿಕೆಯಿಂದ ಉತ್ತರಿಸಿದಳು. ಸಮಾಧಾನದ ಒಂದು ನಿಟ್ಟುಸಿರು. ಇನ್ನೂ ಎದ್ದಿಲ್ಲ? ಏನಾಗಿದೆ ಅವಳಿಗೆ? ಅವನು ಅವಳು ಮಲಗಿದ್ದ ಕೋಣೆಯ ಬಾಗಿಲಿಗೆ ಬಂದು ನಿಂತ. ಮುದುಡಿ ಮಲಗಿದ್ದ ಅವಳ ಭಂಗಿಯೇ ಅವನಿಗೆ ಅಸಹ್ಯವೆನಿಸಿತು. ತನ್ನ ಮಕ್ಕಳ ತಾಯಿ ಎಂಬುದೊಂದೇ ಅವಳಿಗಿದ್ದ ಅರ್ಹತೆ. ಅವನು ಬಯಸಿದ್ದರೂ ಅವನ ಕಾಲುಗಳು ಅವನನ್ನು ಒಳಗೆ ಕೊಂಡೊಯ್ಯಲಿಲ್ಲ. ಮುಸುಕಿನೊಳಗಿನಿಂದಲೇ ಎಲ್ಲ ಸಂಭಾಷಣೆಗಳು ಅವಳ ಕಿವಿಗೆ ಬೀಳುತ್ತಿದ್ದವು. ಮತ್ತು ಅವನು ಬಂದು ಬಾಗಿಲಿಗೆ ಅಡ್ಡವಾಗಿ ನಿಂತಿರಬಹುದಾದ ಭಂಗಿ ಎಲ್ಲವೂ ಅವಳ ಕಣ್ಣಿಗೆ ಕಟ್ಟಿದವು. ಅವನ ಬಟ್ಟೆ, ಬರೆ, ಸಿಗರೇಟಿನ ವಾಸನೆ, ಬೆವರಿನ ವಾಸನೆ, ಸೋತ ದೇಹ, ಬಳಲಿದ ಕಣ್ಣುಗಳು. ಆ ವ್ಯಕ್ತಿಯನ್ನು ಮಲಗಿದ್ದಲ್ಲಿಂದಲೇ ಅವಳು ಕಲ್ಪಿಸಿಕೊಂಡಳು. ಅವಳ ನರನಾಡಿಗಳಲ್ಲೂ ತನ್ನ ಛಾಪನ್ನು ಒತ್ತಿದ್ದ ವ್ಯಕ್ತಿ ಇಂದು ಅವಳಿಗೆ ಅತ್ಯಂತ ಅಪರಿಚಿತನಾಗಿ ಕಂಡ. ಅವಳು ಬಿಗಿದುಕೊಂಡೇ ಮಲಗಿದ್ದಳು. ಅವಳೊಡನೆ ನೇರವಾಗಿ ಮಾತನಾಡುವುದೂ ಕೂಡ ಅವನಿಗೆ ಬೇಡವಾಗಿತ್ತು. ಅವನ ಧ್ವನಿ ಮತ್ತೊಮ್ಮೆ ಮೂಡಿಬಂದಿತು. ಸಲ್ಮಾ, ಬಾ ಇಲ್ಲಿ, ಈ ನಾಟಕ ಸಾಕು ಮಾಡು ಎಂದು ಅವಳಿಗೆ ಹೇಳು. ಈಗೇನಾದರೂ ಪಂಚಾಯ್ತಿಗೆಂತ ಅವಳ ಅಣ್ಣಂದಿರನ್ನು ಕರೆದಿದ್ದರೆ ಅವಳೇ ಉರುಳು ಹಾಕಿಕೊಂಡಂತಾಗುತ್ತದೆ. ನಾನು ಒಂದೇ ಉಸಿರಿನಲ್ಲಿ 1, 2, 3 ಅಂತ ಹೇಳಿ ಮುಗಿಸ್ಬಿಡ್ತೀನಿ ಅಂತ ಹೇಳು.
ಆಮೇಲೆ ಅವಳಿಗೆ ತಲಾಖ್ ಆಗಿಬಿಟ್ಟ ಮೇಲೆ ಅವಳ ತಂಗಿಯರನ್ನಾಗಲಿ ಅವಳ ಹೆಣ್ಣು ಮಕ್ಕಳನ್ನಾಗಲಿ ಹೇಗೆ ದಾಟಿಸುತ್ತಾಳೆನ್ನುವುದನ್ನು ನಾನು ನೋಡ್ತೀನಿ ಅಂತೇಳು. ಬಂದವರೆದುರು ಮರ್ಯಾದೆ ಕಳೆದು ಮನೆಯ ಮಾನ ಮರ್ಯಾದೆನ ಹರಾಜು ಹಾಕ್ತಿದ್ದಾಳಲ್ಲ ನಿನ್ನ ತಾಯಿ. ಅವಳಿಗೆ ಹೇಳು, ಅಣ್ಣಂದಿರನ್ನ ಮಾತಾಡಿಸಿ ಬರಲಿ. ಚಿಕನ್ ಬೇಕೋ ಮಟನ್ ಬೇಕೋ ಕೇಳು. ಈಗಾಗಲೇ 12 ಗಂಟೆಯಾಗ್ತಾ ಬಂತು. ಬೇಗ ಬೇಗ ಅಡಿಗೆ ಮಾಡೋದಿಕ್ಕೆ ಹೇಳು. ಅಲ್ಲೆಲ್ಲೂ ಇಲ್ಲದ ಸಲ್ಮಾಳನ್ನು ಉದ್ದೇಶಿಸಿ ಎಲ್ಲ ವಿಷವನ್ನು ಕಕ್ಕಿ ಮರ್ಯಾದೆಯ ಪಾಠವನ್ನು ಅವಳಿಗೆ ಮತ್ತೊಮ್ಮೆ ಉಣಬಡಿಸಿದ. ಮತ್ತೆ ಮಾಮೂಲಿನಂತೆ ಅವ ಹೊರ ನಡೆದ ಭಾವಂದಿರೊಡನೆ ಮಾತುಕತೆಯಾಡಲು. ಕಾಫಿ ಬೆಲೆ ಕುರಿತು, ಕಾಶ್ಮೀರ ಚುನಾವಣೆಯ ಕುರಿತು, ಹತ್ತಿರದ ಮನೆಯೊಂದರಲ್ಲಿ ಕೊಲೆಯಾದ ವೃದ್ಧ ದಂಪತಿಗಳ ಕೇಸಿನ ತನಿಖೆಯ ಕುರಿತು, ಹಿಂದೂ ಹುಡುಗನೊಡನೆ ರಿಜಿಸ್ಟರ್ ಮದುವೆ ಮಾಡಿಕೊಂಡ ಮೊಹಲ್ಲಾದ ಹುಡುಗಿಯ ಕುರಿತು, ಹೀಗೆಯೇ ಇನ್ನೇನೇನೋ ಮಾತು ಲೋಕಾಭಿರಾಮವಾಗಿ ಮುಂದುವರಿಯುತ್ತಿದ್ದಂತೆಯೇ ಚಿಕನ್ ಬಂದಿತು, ಕುಕ್ಕರ್ ಕೂಗಿತು, ಮಿಕ್ಸಿ ಅರೆಯಿತು, ಮಸಾಲೆಯ ವಾಸನೆ ಘಮ್ ಎಂದಿತು. ಊಟ ತಯಾರಾಯಿತು. ಸಲ್ಮಾ ಓಡಾಡುತ್ತಾ ಊಟವಿಕ್ಕಿದಳು. ಮೆಹರುನ್ ಮಾತ್ರ ಗಂಡ ಮತ್ತು ಸಹೋದರರ ಎದುರಿಗೆ 1-2 ಬಾರಿ ಸುಳಿದು ಹೋಗಿದ್ದಳಷ್ಟೆ. ಹೊಟ್ಟೆ ತುಂಬ ಊಟ, ಬಾಯಿ ತುಂಬ ತಾಂಬೂಲ ಅಗೆಯುತ್ತಾ ಅವಳ ಅಣ್ಣಂದಿರು ಹೊರಟರು. ಹೋಗುವ ಮೊದಲು ಅಮಾನ್ ಮಾತ್ರ ಬಂದು ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತು, ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಂಡು ಹೋಗು, ನಾನು ಮುಂದಿನ ವಾರ ಬಂದು ಹೋಗ್ತೀನಿ. ಏನು ಮಾಡೋದು, ಕೈಯಲ್ಲಿ ಸ್ವಲ್ಪ ದುಡ್ಡು ಸೇರಿದೆ, ಮೈಯಲ್ಲಿ ಕಸುವು ಇದೆ. 4 ದಿನ ಹಂಗಾಡ್ತಾನೆ, ಆಮೇಲೆ ಅವನೇ ದಾರಿಗೆ ಬರ್ತಾನೆ. ನಿನಗಾದರ ಜವಾಬ್ದಾರಿ ಇರಬೇಕು. ಹೆಂಗಸರು ಎಂತೆಂಥ ಕಷ್ಟದಲ್ಲಿದ್ದಾರೆ. ಕುಡುಕ ಗಂಡಂದಿರು, ಬರೆ ಎಳೆಯುವ ಅತ್ತೇರು, ಊಟಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ. ದೇವರ ದಯೆಯಿಂದ ನೀನು ಚೆನ್ನಾಗಿದ್ದೀಯ. ಅವನಿಗೆ ಸ್ವಲ್ಪ ಬೇಜವಾಬ್ದಾರಿತನ ಇದೆ. ಅದೆಲ್ಲವನ್ನು ನೀನೇ ಸರಿ ತೂಗಿಸ್ಕೊಂಡು ಹೋಗಬೇಕು ಎಂದು ಬುದ್ಧಿವಾದ ಹೇಳಿದ. ಕಾರು ಬರ್ರ್ ಎಂದಿತು. ಅವರುಗಳ ಹಿಂದೆಯೇ ಇನಾಯತ್ ಕೂಡ ಹಾರಿ ಹೊರಟ. ಅವರೆಲ್ಲರ ವರ್ತನೆಗಳನ್ನು ಮೆಹರುನ್ ಗಮನಿಸುವುದಕ್ಕಿಂತ ಹೆಚ್ಚು ಆಳವಾಗಿ ಸಲ್ಮಾ ಅನುಭವಿಸಿದಳು. ಗಳಿಗೆ ಗಳಿಗೆಗೆ ಅವಳು ತಾಯಿಯತ್ತ ನೋಡುವಳು. ಮಾವಂದಿರು ಹೋದದ್ದು ಅವಳಿಗೆ ಹಾಯೆನಿಸಿತು. ಅವರು ತನ್ನ ಅಮ್ಮನಿಗೆ ಯಾವುದೇ ರೀತಿಯಲ್ಲೂ ಸಮಾಧಾನವಾಗಲಿ ಸಹಾಯವಾಗಲಿ ಮಾಡಲಿಲ್ಲ ಎನ್ನುವುದು ಅವಳಿಗೆ ಕಂಡು ಬಂದಿತು. ಅವರ ವರ್ತನೆಯಿಂದ ಹೆಚ್ಚಿನ ಆಘಾತ ಅವಳಿಗೆ ಆಗಿತ್ತು. ಹೀಗಾಗಿ ತಾಯಿಯ ದುಃಖಕ್ಕೆ ತಾನೇ ಮಿಡಿಯುತ್ತಿದ್ದಳು. ತಂದೆ ಹೊರ ನಡೆದುದರಿಂದ ಅವಳಿಗೆ ದುಃಖ ಉಕ್ಕಿ ಬಂದಿತು. ಇಡೀ ಮನೆಯ ಮೇಲೆಯೇ ಮ್ಲಾನತೆ ಆಚ್ಛಾದಿತವಾದಂತೆನಿಸಿತೊಡಗಿತು. ಶಾಲೆಯಿಂದ ವಾಪಸ್ಸು ಬಂದ ಮಕ್ಕಳು ಕೂಡ ಆ ಮನೆಗೆ ಒಂದಿಷ್ಟು ಗೆಲುವಿನ ಸಂತಸದ ಕಳೆಯನ್ನು ಮೂಡಿಸಲಿಲ್ಲ. ಅವರವರ ಕೆಲಸ ಅವರವರಿಗೆ, ಅವರವರ ಪಾಡು ಅವರವರಿಗೆ. ಸಂಜೆ ತನ್ನ ಕೆಂಪನ್ನು ಕ್ರಮೇಣ ಕಳೆದುಕೊಂಡು ಗಾಢಾಂಧಕಾರವಾಗುತ್ತಾ ನಡೆಯುತ್ತಿದ್ದಂತೆ ದೀಪಗಳು ಮಿನುಗತೊಡಗಿದವು. ಮೆಹರುನ್ನಳ ಎದೆಯ ಹಣತೆ ಆರಿ ಬಹುಕಾಲ ಕಳೆದಿತ್ತು. ತಾನು ಯಾರಿಗಾಗಿ ಬದುಕಬೇಕು ಎಂಬ ಪ್ರಶ್ನೆ, ಇಷ್ಟು ಅವಮಾನಗಳನ್ನು ಸಹಿಸಿ ಬದುಕುವ ಸಾರ್ಥಕತೆಯಾದರೂ ಏನು ಎಂಬುದು ಅವಳ ಮುಂದೆ ಇದ್ದ ಬೃಹದಾಕಾರದ ಪ್ರಶ್ನೆ ಗೋಡೆಗಳು. ಛಾವಣಿ, ತಟ್ಟೆ, ಬಟ್ಟಲು, ಒಲೆ, ಹಾಸಿಗೆ, ಪಾತ್ರೆ, ಅಂಗಳದಲ್ಲಿದ್ದ ಗುಲಾಬಿ ಗಿಡ ಯಾವುದೂ ಕೂಡ ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥವಾಗಲಿಲ್ಲ. ಅವಳ ಸುತ್ತಮುತ್ತಲೇ ಸುತ್ತುತ್ತಿದ್ದ ಒಂದು ಜೊತೆ ಉದಾಸ ಕಣ್ಣುಗಳು, ಮಿಡಿಯುವ ಹೃದಯವನ್ನು ಅವಳು ಗುರುತಿಸಲಿಲ್ಲ. ಸಲ್ಮಾ ಅಗಲವಾದ ತನ್ನ ಜಿಂಕೆ ಕಣ್ಣುಗಳನ್ನು ತಾಯಿಯ ಸುತ್ತಲೇ ಕಾವಲನ್ನಾಗಿಸಿದ್ದಳು. SSLC ಪರೀಕ್ಷೆ ತಯಾರಿ ನಡೆಸುತ್ತಿದ್ದ ಆಕೆಗೆ ಪ್ರತಿಕ್ಷಣವೂ ಪುಸ್ತಕದಲ್ಲಿ ಹುದುಕಿಕೊಳ್ಳಬೇಕೆಂದೆನಿಸುತ್ತಿತ್ತು. ಆದರೆ ನುಡಿಯಲು ಸಾಧ್ಯವಾಗದ ತೀವ್ರ ಆತಂಕವೊಂದು ಆಕೆಯ ಸುಪ್ತ ಚೇತನವನ್ನು ಜಾಗೃತವಾಗಿಸುತ್ತಿದ್ದರಿಂದ ತಾಯಿಯನ್ನು ತನ್ನ ನೋಟದ ವ್ಯಾಪ್ತಿಯಲ್ಲಿಯೇ ಇರಿಸಿದ್ದಳು. ಆಕೆಗೆ ಕೂಡ ಅತ್ಯಂತ ಹೆಚ್ಚಿನ ನಂಬಿಕೆ ಇದ್ದದ್ದು ಮಾವಂದಿರ ಮೇಲೆ. ಹೇಗಾದರೂ ಮಾಡಿ ತನ್ನ ಮಾವಂದಿರು ತಂದೆಯನ್ನು ಸರಿದಾರಿಗೆ ತಂದೇ ತೀರುವರು ಎಂಬ ನಂಬಿಕೆ ಈಗ ಹುಸಿಯಾಗಿತ್ತು. ತಂದೆ ದೂರವಾಗಿದ್ದ ತಾಯಿ ಹತಾಶಳಾಗಿದ್ದಳು. ಅವಳ ಪರೀಕ್ಷೆ ಎದುರಿಗಿತ್ತು. ರಾತ್ರಿಯ ನೀರವತೆಯಲ್ಲಿ ಮೆಹರುನ್ ತನ್ನ ಬದುಕಿನಷ್ಟೇ ಕಪ್ಪಗಿದ್ದ ಕತ್ತಲನ್ನು ದಿಟ್ಟಿಸಿ ನೋಡಿದಳು.
ಮಕ್ಕಳೆಲ್ಲ ಮಲಗಿದ್ದರು. ಸಲ್ಮಾ ಮಾತ್ರ ಹಜಾರದಲ್ಲಿ ಪುಸ್ತಕವನ್ನು ಹಿಡಿದು ಕುಳಿತಿದ್ದಳು. ನೋಟ ಮಾತ್ರ ತಾಯಿಯ ಕೋಣೆಯ ಕಡೆಗೇ ಇತ್ತು. ಮೆಹರೂನ್ ನಿದ್ರೆ ಹಾರಿ ಹೋಗಿತ್ತು. ತವರು ಮನೆಯಲ್ಲಿ ಅವಳ ಹೋರಾಟವೇನೂ ಕಡಿಮೆಯಾಗಿತ್ತೇ? ಬೇರೆ ಅನೇಕರಿಗೆ ಸುಲಭವಾಗಿ ದೊರಕುತ್ತಿದ್ದ ಅವಕಾಶಗಳನ್ನು ಅವಳು ಪಡೆದುಕೊಳ್ಳಬೇಕಾದಲ್ಲಿ ಎಲ್ಲ ರೀತಿಯ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತಿತ್ತು. ಹಿಂದೆಯೂ ಸಾಕಷ್ಟು ಅತ್ತಿದ್ದಳು. ಅನೇಕ ತಿಂಗಳುಗಳಿಂದ ತಾನೇ ಮೂಕ ವೇದನೆಯನ್ನು ಅನುಭವಿಸಿದ್ದಳು. 2ನೇ ವರ್ಷದ BComಗೆ ಇನ್ನೇನು ಪರೀಕ್ಷೆ 1 ತಿಂಗಳಿದೆ ಎನ್ನುವಾಗ ಅವಳ ಮದುವೆ ನಡೆದಿತ್ತು. ಆಗಲೂ ಅವಳು ತನ್ನ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಡುವಂತೆ ಬೇಡಿಕೊಂಡು ಅತ್ತಿದ್ದಳು, ಗೋಗರೆದಿದ್ದಳು. ಆದರೆ ಎಲ್ಲರೂ ಕಿವುಡಾಗಿದ್ದರು. ಮದುವೆಯಾದ 1-2 ವಾರದ ನಂತರ ಮೆಲ್ಲನೆ ಪತಿಯ ಬಳಿ ಪರೀಕ್ಷೆಯ ಮಾತನ್ನೆತ್ತಿದ್ದಳು. ಅವನು ಮಧುರವಾಗಿ ನಕ್ಕಿದ್ದ. ಚಿನ್ನ, ರನ್ನ, ಹೃದಯವೇ ಎಂದೆಲ್ಲ ಅವಳನ್ನು ಕರೆದಿದ್ದ. ನೀನಿಲ್ಲದಿದ್ದರೆ ನನ್ನ ಉಸಿರೇ ನಿಂತು ಹೋಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದ. ತನ್ನ ಅಗಲಿದರೆ ಈ ಎದೆಯ ಬಡಿತವೇ ನಿಂತು ಹೋಗುತ್ತದೆ ಎಂದು ನುಡಿದಿದ್ದ. ಅವಳಿಗೆ ತುಂಬ ಸಂತೋಷವಾಗಿ ಅವನನ್ನು ನಂಬಿದಳು. ಅವನ ಪ್ರತಿಯೊಂದು ಮಾತನ್ನೂ ಪಾಲಿಸಿದಳು. ಆ ನಂಬಿಕೆಯೊಂದರಿಂದಲೇ ಅವನ ಪ್ರೀತಿಯ ಚೈತನ್ಯದಿಂದ ತುಂಬಿದ ಮನೆಯ ಹಿರಿಯ ಸೊಸೆಯಾಗಿ 10-12 ವರ್ಷಗಳವರೆಗೆ ಅವನ ಮನೆಯ ಹಣತೆಯಾಗಿ ಉರಿದಳು. ಅವನ ಮನವ ಬೆಳಗಿದಳು. 1-2 ವರ್ಷಗಳ ಹಿಂದೆ ಮಾತ್ರ ಅವಳಿಗೆ ತನ್ನವನೇ ಆಗಿದ್ದ ಗಂಡ ಸಿಕ್ಕಿದ್ದ. ಅತ್ತೆ ಮಾವ ಸತ್ತು ಹೋಗಿದ್ದರು. ನಾದಿನಿಯರು ಅವರವರ ಗಂಡಂದಿರೊಡನೆ ಮೈದಂದಿರು ತಮ್ಮ ತಮ್ಮ ನೆಲೆ ಕಂಡುಕೊಂಡಿದ್ದರು. ತನ್ನದೊಂದು ಮನೆಯ ಬಯಕೆ ಆಕೆಯ ಬಹುಕಾಲದ ಕನಸು. ಅದೀಗ ತಾನೇ ನನಸಾಗಿತ್ತು. ತನ್ನ ಮಕ್ಕಳು, ಗಂಡ, ತನ್ನ ಮನೆ ಎಂದು ತನ್ನ ಅಸ್ತಿತ್ವವನ್ನು ಆಕೆ ಗುರುತಿಸುವ ಹಂತದಲ್ಲಿ ಮುಖದ ಚರ್ಮ ಸುಕ್ಕಾಗಿತ್ತು. ಕೈಗಳ ಮೇಲಿನ ನರಗಳು ಎದ್ದು ಕಂಡಿತ್ತು. ಕಣ್ಣ ಕೆಳಗೆ ತೆಳು ಕಪ್ಪು ತೆರೆ ಮೂಡಿದ್ದು, ಹಿಮ್ಮಡಿ ಬಿರುಕು ಬಿಟ್ಟಿದ್ದು, ಉಗುರುಗಳ ಸಂದಿಯಲ್ಲಿ ಮಸಿ ಸೇರಿ ಅಂಕುಡೊಂಕಾಗಿತ್ತು. ತಲೆ ಕೂದಲು ತೆಳುವಾಗಿತ್ತು. ಇದ್ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ. ಇನಾಯತ್ನ ಗಮನಕ್ಕೆ ಕೂಡ ಬಹುಶಃ ಇದು ಬರುತ್ತಿರಲಿಲ್ಲ. ಆದರೆ ಅವನ ಅಪೆಂಡಿಕ್ಸ್ ಆಪರೇಷನ್ ಆಯಿತಲ್ಲ, ಆಗ ಖಾಸಗಿ ಆಸ್ಪತ್ರೆಯಲ್ಲಿ ಕಡಿಮೆ ಸಂಬಳ ಪಡೆಯುತ್ತಾ ಹೆಚ್ಚು ಕೆಲಸ ಮಾಡುತ್ತಾ ಕಣ್ಣಲ್ಲಿ 1000 ಆಕಾಂಕ್ಷೆಗಳ ತುಂಬಿಕೊಂಡು ನಡೆಯುವಳೋ ಅಥವಾ ನುಲಿಯುತ್ತಿದ್ದಾಳೋ ಎಂಬ ಭ್ರಮೆ ಮೂಡಿಸುತ್ತಾ ಹೊಳಪಿನ ಚರ್ಮ ಸುಳಿಯಂತೆ ಸೆಳೆದುಕೊಳ್ಳುವಂತಿದ್ದ ಜೇನಿನ ಬಣ್ಣದ ಕಣ್ಣಿನ ಒಡತಿ 30ರ ಇಳಿಜಾರಿನಲ್ಲಿ ತನ್ನ ಬದುಕಿನ ಭದ್ರತೆಗಾಗಿ ಅತೃಪ್ತ ಆಕಾಂಕ್ಷೆಗಳ ಬಾಯಾರಿಕೆ ತಣಿಸಲು ಏನನ್ನಾದರೂ ಮಾಡಲು ಸಿದ್ಧಳಿದ್ದ ಆಕೆ. ಆ ನರ್ಸ್ ಇದ್ದಳು. ಅವಳ ಗಂಡ ಇನಾಯತ್ ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ಆಕೆಯನ್ನು ಸಿಸ್ಟರ್ ಅನ್ನಲೇ ಇಲ್ಲ, ಹೆಸರಿನಿಂದಲೇ ಕರೆದ. ಅವಳ ಬಾಳಿಗೆ ಹಸಿರನ್ನೊದಗಿಸಿದ, ತನ್ನನ್ನು ವರಡನ್ನಾಗಿಸಿದ. ಅವನ ವಂಶದ ಕುಡಿಗಳನ್ನು ಹೊತ್ತ ತನ್ನ ಬಸಿರ ಅಪಮಾನ ಮಾಡಿದ. ಜೋಲು ಹೊಟ್ಟೆ ಎಂದ. ಅವನ ಮಕ್ಕಳ ಹಸಿವ ತಣಿಸಿದ. ಅವಳ ಮೊಲೆಗಳನ್ನು ಹೋಲಿಸಿದ. ಅವರ ದೇಹವನ್ನು ಮಾತ್ರವಲ್ಲ, ಅವಳ ಆತ್ಮವನ್ನು ಕೂಡ ನನಗೋಲಿಸಿದ. ಕೊನೆಗೊಂದು ದಿನ ನೀನು ನನ್ನ ತಾಯಿ ಸಮಾನ ಎಂದು ಅವಳನ್ನು ಜೀವಂತ ಜ್ವಾಲೆಗೆ ಆಹುತಿಗೊಳಿಸಿದ. ಆ ಮಾತು ಅವನಿಂದ ಹೊರಬಂದು 3-4 ತಿಂಗಳುಗಳೇ ಕಳೆದಿದ್ದವು. ಅಂದಿನಿಂದ ಆ ಮನೆಯಲ್ಲಿ ಉಣ್ಣುವ ಒಂದೊಂದು ಅಗುಳು ಕೂಡ ಪಾಪ ಎಂದು ಅವಳಿಗನ್ನಿಸತೊಡಗಿತ್ತು. ಆ ಮನೆಯಲ್ಲಿ ತಾನು ಪರಕೀಯಳು ಎಂಬುವುದು ಅವಳಿಗೆ ಪ್ರತಿ ಕ್ಷಣವೂ ಕಾಡತೊಡಗಿದಾಗ ಅವಳು ಪರಿಹಾರ ಹುಡುಕತೊಡಗಿದಳು. ಆ ಅಪಮಾನದ ಬೆಂಕಿಯಿಂದ ಹೊರಬರಲು ಆಕೆಯೊಬ್ಬಳಿಗೆ ಸಾಮರ್ಥ್ಯವಿರಲಿಲ್ಲ. ಹಾಗಾಗಿ ತನ್ನ ತವರಿನ ಆಸರೆಗೆ ಕೈಚಾಚಿದ್ದಳು. ಕತ್ತಲು ದಟ್ಟೈಸುತ್ತಿತ್ತು. ಅವಳ ಮನಸ್ಸಿನ ಕ್ಷೋಭೆಯೂ ಕೂಡ ಹೆಪ್ಪುಗಟ್ಟುತ್ತಿತ್ತು. ಆತ್ಮಗ್ಲಾನಿಯಿಂದ ಅವಳು ಹೊರಬರಲಾಗದ ಉಸಿರು ಸಿಕ್ಕಿಕೊಂಡವಳಂತೆ ಚಡಪಡಿಸುತ್ತಿದ್ದಳು. ಅವಳು ಎಂದೂ ಇಷ್ಟೊಂದು ಏಕಾಂಗಿಯಾಗಿರಲಿಲ್ಲ. ಕಂಬನಿಯ ಮಹಾಪೂರವೇ ಹರಿದು ಹೋಗಿತ್ತು. ಅವಳಿಗೆ ಯಾವುದರ ಅಪೇಕ್ಷೆಯೂ ಉಳಿದಿರಲಿಲ್ಲ. ಬದುಕು ಭಾರವಾಗತೊಡಗಿತ್ತು. ಮಲಗಿದಾಕೆ ಎದ್ದು ಕುಳಿತಳು. ಅವಳನ್ನು ಕೇಳುವವರು ಯಾರೂ ಇರಲಿಲ್ಲ, ಛೇಡಿಸುವವರೂ ಇರಲಿಲ್ಲ. ಅಪ್ಪಿ
ಮುತ್ತಿಕ್ಕುವವನು ಯಾರದೋ ಪಾಲಾಗಿದ್ದ. ಬದುಕಿಗೊಂದು ಆಯಾಮ ಇರಲೇ ಇಲ್ಲ. ಅವಳ ಹಿಂದಿನಿಂದ ಬಂದ ಪಳಾರ್ ಎಂಬ ಸದ್ದನ್ನು ಕೇಳಿಯೂ ಅವಳು ವಿಚಲಿತಳಾಗಿರಲಿಲ್ಲ. ಅವಳಿಗೆ ಗೊತ್ತಿತ್ತು, ಚಿತ್ರಪಟ ಬಿದ್ದಿತ್ತು, ಗಾಜು ಚೂರಾಗಿತ್ತು, ಚೌಕಟ್ಟು ಒಡೆದಿತ್ತು, ಚಿತ್ರ ಬೇರೆಯಾಗಿತ್ತು. ಅವಳಲ್ಲಿ ಯಾವುದೋ ಆವೇಶ ಮನೆ ಮಾಡಿತ್ತು. ಅವಳು ನಿಧಾನವಾಗಿ ಮಂಚದಿಂದ ಇಳಿದಳು. ತನ್ನ ಹಸುಗೂಸನ್ನು ಕಣ್ತುಂಬ ನೋಡಿ ಹೊರಗೆ ಬಂದಳು. ಅವಳ ಪುಟ್ಟ ಪುಟ್ಟ ಕಂದಮ್ಮಗಳು ನೆಮ್ಮದಿಯಿಂದ ನಿದ್ರಿಸಿದ್ದವು. ಅವಳು ಮೆಲುವಾಗಿ ಹಜಾರದಲ್ಲಿ ಬಂದಾಗ ಸಲ್ಮಾ ಓದುತ್ತಾ ಓದುತ್ತಾ ಟೇಬಲ್ ಮೇಲೆ ತಲೆಯಿಟ್ಟು ಅಲ್ಲೇ ನಿದ್ರೆಗೆ ಶರಣಾಗಿದ್ದು ಕಂಡು ಬಂದಿತು. ನಿದ್ರಿಸುತ್ತಿದ್ದ ತನ್ನ ಮಗಳ ಬಳಿ ನಿಂತ ಅವಳು ಒಂದು ಕ್ಷಣ ಭಾವಾವೇಗದಿಂದ ಕಂಪಿಸಿದಳು. ಭಾವನೆಗಳೇ ಸತ್ತು ಹೋಗಿವೆ ಎಂದುಕೊಂಡಿದ್ದ ಅವಳಿಗೆ ಸಲ್ಮಾಳನ್ನು ಕಂಡಾಗ ಹತ್ತಿಕ್ಕಲಾರದ ಭಾವನೆಗಳ ಒತ್ತಡ ಉಂಟಾಗಿ ಅಲ್ಲಿಯೇ ಕುಸಿಯುವಂತಾಯಿತು. ಅವಳನ್ನು ಮುಟ್ಟಬೇಕು ಎನ್ನುವ ತನ್ನ ಅದಮ್ಯ ಆಸೆಯನ್ನು ಬದಿಗೆ ಒತ್ತಿ ಅವಳು ಮನದಲ್ಲೇ ಮಗಳನ್ನು ಬೇಡಿಕೊಂಡಳು. ಅನಾಥರಾಗುತ್ತಿರುವ ಈ ಕೂಸುಗಳಿಗೆ ನೀನೇ ತಾಯಿ ನನ್ನ ಕಂದ ಎಂದು ಮನಸ್ಸಿನಲ್ಲಿಯೇ ತನ್ನ ಮಕ್ಕಳ ಜವಾಬ್ದಾರಿಯೆಲ್ಲ ಸಲ್ಮಾಳ ಎಳೆಯ ಭುಜಗಳ ಮೇಲೆ ಹೊರೆಸಿದಳು. ಅವಳ ಹೆಜ್ಜೆಗಳು ನಿಧಾನವಾಗಿ ಚಲಿಸತೊಡಗಿದವು. ಅವಳು ಮನೆಯ ಬಾಗಿಲನ್ನು ತೆರೆದು ಅಂಗಳಕ್ಕೆ ಕಾಲಿಟ್ಟಳು. ಅಲ್ಲಿ ಅವಳೇ ಬೆಳೆಸಿದ್ದ 4 ಮರಗಿಡಗಳು ತಬ್ಬಲಿಗಳಂತೆ ನಿಂತು ಕಣ್ಣೀರು ಹರಿಸುತ್ತಿದ್ದಂತೆ ಒಮ್ಮೆ ಕಂಡರೆ ಇನ್ನೊಮ್ಮೆ ಭೇಷ್ ಭೇಷ್, ನಿನ್ನ ತೀರ್ಮಾನವೇ ಸರಿ ಎಂದು ತಲೆ ಅಲುಗಿಸಿದಂತೆ ಕಂಡು ಬಂದಿತು. ಅವಳಿಗೆ ಭಯವಾಗಿ ಕದವಿಕ್ಕಿ ಒಳಬಂದಳು. ನಂತರ ಏನನ್ನೋ ನಿಶ್ಚಯಿಸಿ ಅಡಿಗೆಯ ಮನೆಯ ಒಳಹೋಗಿ ಸೀಮೆ ಎಣ್ಣೆಯ ಕ್ಯಾನನ್ನು ಎತ್ತಿಕೊಂಡು ಇಡೀ ಮನೆಯನ್ನೆಲ್ಲ ಒಮ್ಮೆ ಸುತ್ತಿದಳು. ಎಲ್ಲಿ ಹೊಯ್ದುಕೊಳ್ಳಬೇಕು ಎಂಬುವುದರ ಬಗ್ಗೆ ಅವಳು ಯಾವುದೇ ನಿಶ್ಚಯಕ್ಕೆ ಬಾರದ ಮತ್ತೊಮ್ಮೆ ಮಕ್ಕಳೆಲ್ಲರನ್ನು ಕಣ್ಣು ತುಂಬ ನೋಡಿ ಹಜಾರಕ್ಕೆ ಬಂದಳು. ಸಲ್ಮಾಳತ್ತ ಅವಳು ಯಾವುದೇ ದೃಷ್ಟಿಯನ್ನು ಹಾಯಿಸಲಿಲ್ಲ. ಹಾಗೊಂದು ವೇಳೆ ಅವಳತ್ತ ನೋಡಿದ್ದಲ್ಲಿ ತನ್ನ ನಿರ್ಧಾರ ಎಲ್ಲಿ ಸಡಿಲವಾಗುತ್ತದೋ ಎಂದು ಹೆದರಿದಳಾಕೆ. ಮತ್ತೊಮ್ಮೆ ವೇಗವಾಗಿ ನಡೆಯುತ್ತಾ ಅಡಿಗೆ ಮನೆಗೆ ಕಾಲಿಟ್ಟು ಅಲ್ಲಿದ್ದ ಬೆಂಕಿ ಪೆಟ್ಟಿಗೆಯನ್ನು ತನ್ನ ಬಲಗೈಯಲ್ಲಿ ಬಲವಾಗಿ ಅದುಮಿ ಹಿಡಿದು ಆಕೆ ಮೆಲ್ಲನೆ ಅಗುಳಿಯನ್ನು ಸರಿಸಿ ಅಂಗಳಕ್ಕೆ ಕಾಲಿಟ್ಟಳು. ತನ್ನ ಪಾಲಿಗೆ ಯಾರೂ ಇಲ್ಲದ, ತಾನು ಯಾರಿಗೂ ಬೇಕಿಲ್ಲದ ಅಭಾಗಿನಿ ಅಂಗಳದಲ್ಲಿ ನಿಂತು ಕತ್ತಲನ್ನು ದಿಟ್ಟಿಸುತ್ತಾ ಸೀಮೆ ಎಣ್ಣೆಯನ್ನು ತನ್ನ ಮೈ ಮೇಲೆ ಸುರಿದುಕೊಂಡಳು. ಆಕೆಯ ಅಂಕೆಗೆ ಒಳಪಡದ ಅತ್ಯಂತ ಉನ್ಮತ್ತ ಶಕ್ತಿಯೊಂದು ಅವಳನ್ನು ತನ್ನ ವಶದಲ್ಲಿರಿಸಿಕೊಂಡಂತೆ ನಿಗೂಢವಾಗಿ ಅವಳು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದಳು. ಯಾವ ಸದ್ದುಗಳು ಅವಳನ್ನು ತಲುಪುತ್ತಿರಲಿಲ್ಲ, ಯಾವ ಸ್ಪರ್ಶಗಳೂ ಅವಳನ್ನು ತಾಕುತ್ತಿರಲಿಲ್ಲ, ಯಾವ ನೆನಪುಗಳು ಅವಳಲ್ಲಿ ಉಳಿದಿರಲಿಲ್ಲ, ಯಾವ ಸಂಬಂಧಗಳು ಅವಳನ್ನು ಬಾಧಿಸುತ್ತಿರಲಿಲ್ಲ. ಅವಳ ಇರುವೇ ಅವಳ ಪ್ರಜ್ಞೆಯಲ್ಲಿ ಇರಲಿಲ್ಲ. ಆದರೆ ಮನೆಯೊಳಗಿನ ವ್ಯವಹಾರವೇ ಬೇರೆ ಆಗಿತ್ತು. ಹಸುಗೂಸಿನ ಅಳುವು ತಾರಕಕ್ಕೇರಿ ನಿದ್ರೆಯ ಸಮ್ಮೋಹನದ ಆಳ ಸುಳಿಯಲ್ಲಿ ತೇಲಿ ಹೋಗಿದ್ದ ಸಲ್ಮಾ ಗಾಬರಿಯಿಂದ ಎಚ್ಚೆತ್ತು ಒಂದೇ ಉಸಿರಿಗೆ ಹಾರಿ ಆ ಮಗುವನ್ನು ಎದೆಗವಚಿಕೊಂಡು ಅಮ್ಮಿ ಅಮ್ಮಿ ಎಂದು ಕೂಗುತ್ತಾ ಮಕ್ಕಳು ಮಲಗಿದ್ದಲ್ಲಿಂದ ದಾಟುತ್ತಾ ತಾಯಿಯನ್ನು ಕಾಣದೆ ಇಡೀ ಮನೆಯ ಒಂದು ಸುತ್ತು ಹಾಕಿದಳು. ಆ ವೇಳೆಯಲ್ಲಿ ತೆರೆದ ಅಂಗಳದ ಬಾಗಿಲನ್ನು ಕಂಡು ಭಯದಿಂದ ಒಂದು ಕ್ಷಣ ತತ್ತರಿಸಿದಳು. ಒಂದೇ ಉಸಿರಿಗೆ ಓಡಿ ಅಂಗಳವನ್ನು ತಲುಪಿದಾಗ ಅಸ್ಪಷ್ಟ ಕತ್ತಲೆಯಲ್ಲಿ ಕೂಡ ಅವಳು ತಾಯಿಯ ಆಕೃತಿ ಮತ್ತು ಸೀಮೆ ಎಣ್ಣೆ ವಾಸನೆಯು ಗ್ರಹಿಸಬಲ್ಲವಳಾಗಿದ್ದಳು. ಅವಳು ಯಾವುದೇ ಪೂರ್ವಾಪರ ವಿವೇಚನವನ್ನು ಕೂಡ ಮಾಡದೆ ಒಮ್ಮೆಲೆ ಹಸುಗೂಸಿನೊಡನೆ ಧಾವಿಸಿ ತಾಯಿಯನ್ನು ಬಿಗಿದಪ್ಪಿದಳು. ಬೆಂಕಿ ಪಟ್ಟಿಗೆಯನ್ನು ಕೈಯಲ್ಲಿ ಹಿಡಿದಿದ್ದ ಮೆಹರುನ್ ಹುಚ್ಚೆಯಂತೆ ಯಾರನ್ನೋ ನಿರುಗಿಸುವಂತೆ ತನ್ನನ್ನು ಬಿಗಿದಪ್ಪಿದವಳನ್ನು ನೋಡುತ್ತಾ ಅಚೇತನಳಾದಳು. ಸಲ್ಮಾ ಮಗುವನ್ನು ನೆಲದ ಮೇಲೆ ಉರುಳಿಸಿಬಿಟ್ಟು ಅಮ್ಮಿ ಅಮ್ಮಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ತಾಯಿಯ ಕಾಲುಗಳನ್ನು ಬಿಗಿದಪ್ಪಿದಳು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸಲ್ಮಾ, ನೆಲದಲ್ಲೇ ರೋದಿಸುತ್ತಿದ್ದ ಹಸುಗೂಸು ಇವರನ್ನು ಕಂಡು ಮೆಹರುನ್ ತನ್ನನ್ನು ಆವರಿಸಿದ್ದ ಅದೃಶ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಲು ಅತೀವ ಪ್ರಯತ್ನವನ್ನು ಮಾಡುತ್ತಾ ಯಾವುದೋ ನಿದ್ರಾಲೋಕದಿಂದ ಕಣ್ಣು ತೆರೆದಂತೆ ಹೊರ ಜಗತ್ತಿಗೆ ಬಂದಳು.
ಕ್ರಮೇಣ ಅವಳು ಜಾಗೃತಾವಸ್ಥೆಗೆ ಬರುತ್ತಿದ್ದಂತೆ ಅವಳ ಕೈಯಿಂದ ಬೆಂಕಿ ಪೆಟ್ಟಿಗೆ ಕೆಳಗೆ ಬಿತ್ತು. ಸಲ್ಮಾ ತಾಯಿಯ ಕಾಲುಗಳನ್ನು ಬಿಟ್ಟಿರಲಿಲ್ಲ. ಅಮ್ಮಿ, ಅವರೊಬ್ಬರನ್ನು ಕಳೆದುಕೊಂಡ ರೋಷದಲ್ಲಿ ನಮ್ಮೆಲ್ಲರನ್ನೂ ಅವಳ ಕಾಲ ಬುಡಕ್ಕೆ ಎಸೆಯುವುದು ಸರಿಯಾ? ಅಬ್ಬಾಗೋಸ್ಕರ ಸಾಯಲು ಸಿದ್ಧಳಾಗಿರುವ ನೀನು ನಮಗಾಗಿ ಬದುಕಲು ಸಾಧ್ಯವಿಲ್ಲವೇ? ನಮ್ಮನ್ನೆಲ್ಲ ನೀನು ಹೇಗೆ ತಪ್ಪಲಿಗಳನ್ನಾಗಿ ಮಾಡಲು ಸಾಧ್ಯ ಅಮ್ಮಿ? ನಮಗೆ ನೀನು ಬೇಕು. ಅವಳ ಮಾತಿಗಿಂತ ಹೆಚ್ಚಾಗಿ ಅವಳ ಸ್ಪರ್ಶದಿಂದ ಮೆಹರೂನ್ ಆರ್ದ್ರವಾದಳು. ಹೆಪ್ಪುಗಟ್ಟಿದ್ದ ಎಲ್ಲವೂ ಒಮ್ಮೆಯೇ ಕೊಚ್ಚಿಕೊಂಡು ಹೋದಂತಾಗಿ ಅವಳು ಅಲುಕಿ ಹೋದಳು. ಉಸಿರುಗಟ್ಟಿದಂತೆ ಅಳುತ್ತಿದ್ದ ಹಸುಗೂಸನ್ನು ಎತ್ತಿದ ಮೆಹರೂನ್ ಸಲ್ಮಾಳನ್ನು ಎದೆಗವಚಿದಾಗ ಎತ್ತರಕ್ಕೆ ಬೆಳೆದಿದ್ದ ಗೆಳತಿಯೊಬ್ಬಳ ಸಾಂತ್ವನ ಸ್ಪರ್ಶ, ಸಮಾನ ಭಾವ ಕೂಡಿ ಕಣ್ಣೆರಡೂ ಭಾರವಾಗಿ ಬೇರೆ ಏನನ್ನೂ ನುಡಿಯದೆ ಕ್ಷಮಿಸು ಕಂದ ಎಂದಳು. ಕತ್ತಲು ಹರಿಯುತ್ತಿತ್ತು. ಅವಳ ಎದೆಯ ಹಣತೆ ಎಂದೋ ಆರಿಹೋಗಿತ್ತು. ಆದರೆ ಪ್ರಭಾತದ ಬೆಳಕು ಮಂದವಾಗಿ ಪಸರಿಸುತ್ತಿತ್ತು.